ನೀವು ಹೋಮ್ ಲೋನ್ ತಗೊಳ್ಳೋ ಪ್ಲಾನ್ ಅಲ್ಲಿದ್ದೀರಾ? ಒಮ್ಮೆ ಇಲ್ಲಿ ಕೇಳಿ, ಹೋಮ್ ಲೋನ್ನ ಒಬ್ಬರ ಹೆಸರಲ್ಲಿ ತಗೊಳ್ಳೋದಕ್ಕಿಂತ ಇಬ್ಬರ ಹೆಸರಲ್ಲಿ ತಗೊಳ್ಳೋದು ಬೆಟರ್. ನಿಮಗಿದು ಗೊತ್ತಿತ್ತಾ? ಇಲ್ಲ ಅಲ್ವಾ? ಕೇಳಿ. ಈಗ ನೀವು ಒಬ್ಬರೇ ಹೋಮ್ ಲೋನ್ಗೆ ಅಪ್ಲೈ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಸ್ಯಾಲ್ರಿ ಒಂದು 60,000. ಬ್ಯಾಂಕ್ ನಿಮ್ಗೆ ಎಷ್ಟು ಲೋನ್ ಕೊಡ್ಬೋದು? ಅರೌಂಡ್ 42 ಲಕ್ಷ. ಅದೇ ಒಂದು ವೇಳೆ ನಿಮ್ಮ ವೈಫ್ ಕೂಡ ಒಂದು 40,000 ಅರ್ನ್ ಮಾಡ್ತಾ ಇದ್ರೆ, ನೀವಿಬ್ರು ಜಾಯಿಂಟ್ಲಿ ಅಪ್ಲೈ ಮಾಡಿದ್ರೆ ಇಬ್ರಿಗೂ ಸೇರಿಸಿ ಇನ್ಕಮ್ 1 ಲಕ್ಷ ಆಗುತ್ತೆ. ಈಗ ಬ್ಯಾಂಕ್ 70 ಲಕ್ಷದ ತನಕ ಲೋನ್ ಕೊಡ್ಬೋದು. ಸೇಮ್ ಪ್ರಾಪರ್ಟಿ, ಹೈಯರ್ ಲೋನ್, ಜಸ್ಟ್ ಒಂದು ಎಕ್ಸ್ಟ್ರಾ ಹೆಸರು ಆ್ಯಡ್ ಮಾಡಿದ್ರೆ ಸಾಕು. ಈಗ ಇಂಟ್ರೆಸ್ಟ್ ರೇಟ್ನ ಬಗ್ಗೆ ಮಾತಾಡೋಣ. ಹೆಚ್ಚಿನ ಬ್ಯಾಂಕ್ಗಳು ವುಮನ್ ಕೋ ಅಪ್ಲಿಕೆಂಟ್ ಇದ್ರೆ 0.05% ಕನ್ಸೆಷನ್ ಅನ್ನು ಕೊಡ್ತಾರೆ. ಇದು ಚಿಕ್ಕದಾಗಿ ಕಾಣಿಸ್ಬೋದು, ಬಟ್ ಸ್ಟಿಲ್ ಸ್ವಲ್ಪ ಹಣ ಸೇವ್ ಆಗುತ್ತೆ. ಈಗ ಟ್ಯಾಕ್ಸ್ ಬೆನಿಫಿಟ್ ಅನ್ನು ನೋಡೋಣ. ನೀವು ಒಬ್ಬರೇ ಇದ್ರೆ ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷ ಪ್ರಿನ್ಸಿಪಲ್, ಸೆಕ್ಷನ್ 24B ಅಡಿಯಲ್ಲಿ 2 ಲಕ್ಷ ಇಂಟ್ರೆಸ್ಟ್, ಟೋಟಲ್ 3.5 ಲಕ್ಷ ಕ್ಲೇಮ್ ಮಾಡ್ಬೋದು. ಆದರೆ ರೀಪೇಮೆಂಟ್ ಇದಕ್ಕಿಂತ ಜಾಸ್ತಿ ಇರ್ಬೋದು. ಅದೇ ಕೋ ಓನರ್ ಇದ್ರೆ ಇಬ್ರು ಸಪ್ರೇಟ್ ಆಗಿ ಕ್ಲೇಮ್ ಮಾಡ್ಬೋದು. ಸೊ ಜೊತೆಗೆ ಒಂದು 7 ಲಕ್ಷದ ತನಕ ಡಿಡಕ್ಷನ್ ಸಿಗ್ಬೋದು. ಆದರೆ ಇದು ವೋಲ್ಟ್ ಟ್ಯಾಕ್ಸ್ ರೆಜಿಮ್ನಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಕ್ರೆಡಿಟ್ ಸ್ಕೋರ್ ಸ್ವಲ್ಪ ವೀಕ್ ಇದ್ರೆ ಸ್ಟ್ರಾಂಗ್ ಪ್ರೊಫೈಲ್ ಇರುವಂಥ ಕೋ ಅಪ್ಲಿಕೆಂಟ್ನ ಆ್ಯಡ್ ಮಾಡಿದ್ರೆ ಎಂಟೈರ್ ಅಪ್ಲಿಕೇಶನ್ ಸ್ಟ್ರಾಂಗ್ ಆಗುತ್ತೆ. ರಿಜೆಕ್ಷನ್ ಚಾನ್ಸ್ ಆಲ್ಮೋಸ್ಟ್ 0 ಆಗುತ್ತೆ. ಬಟ್ ರಿಯಾಲಿಟಿ, ಒಂದು EMI ಮಿಸ್ ಆದರೆ ಇಬ್ಬರ ಕ್ರೆಡಿಟ್ ಸ್ಕೋರ್ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಹೋಮ್ ಲೋನ್ ಅಂತ ಬಂದಾಗ ಒಬ್ಬರೇ ಹೋಗಬೇಡಿ, ನಿಮ್ಮ ಪಾರ್ಟ್ನರ್, ಪೇರೆಂಟ್ಸ್ನ ಜೊತೆಗೆ ಹೋಗಿ. ನಿಮ್ಮ ಹೋಮ್ ಲೋನ್ಗೆ ಕೋ ಅಪ್ಲಿಕೆಂಟ್ ಇದ್ದಾರಾ? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡಿ.